ಎವ್ರಿವನ್, ಪ್ರಶ್ನೆ ಸಂಖ್ಯೆ 27. ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆ ನೀಡಿ. ಎರಡನೇ ಟ್ರಾಪಿಕ್ ಮಟ್ಟದಲ್ಲಿ ಜೀವಿಗಳ ಸಂಖ್ಯೆ ಹೆಚ್ಚಳವಾಗಿದ್ದರೆ ಅದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಮೊದಲನೇದಾಗಿ ನಾವು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನ ನೋಡೋಣ. ನೋಡಿ, ಇಲ್ಲಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಗೆ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಅಲ್ವಾ, ಇದೊಂದು ಆಹಾರ ಸರಪಳಿ ಅಂತ ಹೇಳ್ಬೋದು. ಎರಡನೇ ಟ್ರಾಪಿಕ್ ಮಟ್ಟದಲ್ಲಿ ಜೀವಿಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗತ್ತೆ? ಮೊದಲ ಟ್ರಾಪಿಕ್ ಮಟ್ಟದಲ್ಲಿ ಜೀವಿಗಳ ಸಂಖ್ಯೆ ಕಡಿಮೆ ಆಗತ್ತೆ. ಅಂದ್ರೆ ಎರಡನೇ ಪೋಷಣಾ ಸ್ತರದಲ್ಲಿ ಇರುವಂತದ್ದು ಮಿಡತೆ ಅಲ್ವಾ. ಈ ಮಿಡತೆಯ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಏನಾಗತ್ತೆ? ಹುಲ್ಲು ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇ ಟ್ರಾಪಿಕ್ ಮಟ್ಟದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಕಡಿಮೆ ಆಗತ್ತೆ. ಅಂತಿಮವಾಗಿ ಟ್ರಾಪಿಕ್ ಮಟ್ಟದಲ್ಲಿ ಉಳಿದ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಮತ್ತು ಪರಿಸರದ ಅಸಮತೋಲನ ಉಂಟಾಗತ್ತೆ. ಈ ಹುಲ್ಲು ಕಡಿಮೆ ಆದ್ರೆ ಏನಾಗತ್ತೆ? ಇದು ಸಂಪೂರ್ಣವಾದ ಒಂದು ಆಹಾರ ಸರಪಳಿಗೆ ಅದು ಪರಿಣಾಮವನ್ನ ಬೀರತ್ತೆ. ಪರಿಣಾಮವಾಗಿ ಪರಿಸರದ ಅಸಮತೋಲನ ಉಂಟಾಗತ್ತೆ. ಥ್ಯಾಂಕ್ ಯು.